ಸೆಪ್ಟೆಂಬರ್ 2025 ಮೇಷರಾಶಿಯವರ ತಿಂಗಳ ಭವಿಷ್ಯ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 2025 ಈ ತಿಂಗಳಲ್ಲಿ ಮೇಷರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಮೇಷರಾಶಿಯವರು ಉತ್ಸಾಹ, ಶಕ್ತಿ ಮತ್ತು ನಾಯಕತ್ವ ಗುಣಗಳಿಂದ ಕೂಡಿದವರು. ಇವರ ಜೀವನದಲ್ಲಿ ಹೊಸ ದಾರಿಯನ್ನು ತೆರೆಸುವ ಅಥವಾ ತಿರುಗುಮುಖವನ್ನು ತರುವ ಸಮಯಗಳು ಬಂದಾಗ ಇವರು ಅದನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಹೊಂದಿರುತ್ತಾರೆ. ಸೆಪ್ಟೆಂಬರ್ 2025 ತಿಂಗಳಲ್ಲಿ ಗ್ರಹಗಳ ಚಲನೆ, ವಿಶೇಷವಾಗಿ ಕುಜ, ಮೇಷರ ಅಧಿಪತಿ ಶನಿ, ಗುರು ಮತ್ತು ಶುಕ್ರನ ಪ್ರಭಾವವು ತುಂಬಾ ಸ್ಪಷ್ಟವಾಗುತ್ತದೆ. ಈ ತಿಂಗಳು ಒಟ್ಟಾರೆಯಾಗಿ ಹೊಸ ಆರಂಭ, ಹಳೆಯ ಸವಾಲು, ಮಧ್ಯಮ ಫಲ ಎಂಬ ಸ್ವರೂಪ ಹೊಂದಿದೆ. ಕುಜದ ಪ್ರಭಾವ. ಕುಜ ಮೇಷರ ಅಧಿಪತಿ, ಆದ್ದರಿಂದ ನಿಮ್ಮ ಶಕ್ತಿಯನ್ನು, ನಿರ್ಧಾರ ಸಾಮರ್ಥ್ಯವನ್ನು ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಅತಿಯಾದ ಆತುರದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಶಾಂತಿ ಅಗತ್ಯ. ಶನಿಯ ಪ್ರಭಾವ. ಶನಿ ಶ್ರಮ, ಸಹನೆ ಮತ್ತು ಪರಿಶ್ರಮದ ಫಲ ನೀಡುವ ಗ್ರಹ. ಶನಿಯ ಪ್ರಭಾವದಿಂದ ನಿಮ್ಮ ಕೆಲಸಗಳಲ್ಲಿ ವಿಳಂಬವಾಗಬಹುದು, ಆದರೆ ಕೊನೆಯಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಗುರುವಿನ ಪ್ರಭಾವ. ಗುರು ನಿಮ್ಮ ಜೀವನದಲ್ಲಿ ಜ್ಞಾನ, ಆರ್ಥಿಕ ಸ್ಥಿರತೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ತರುತ್ತದೆ. ಈ ತಿಂಗಳು ಗುರು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಮಾರ್ಗದರ್ಶಕನಂತೆ ಕೆಲಸ ಮಾಡುತ್ತಾನೆ. ಶುಕ್ರನ ಪ್ರಭಾವ. ಶುಕ್ರ ಪ್ರೀತಿ, ಸಂಬಂಧ ಮತ್ತು ಸೌಂದರ್ಯದ ಗ್ರಹ. ಈ ತಿಂಗಳಲ್ಲಿ ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಶುಕ್ರನ ಪ್ರಭಾವವು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತವೆ, ಆದರೆ ಅವುಗಳನ್ನು ಬಳಸಿಕೊಳ್ಳಲು ಶ್ರಮ, ಸಹನೆ ಮತ್ತು ಜಾಣ್ಮೆ ಅಗತ್ಯ. ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣ ಬೇಕಾಗುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾದರೂ ನಿಯಮ ಪಾಲಿಸಿದರೆ ಅದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮತ್ತು ಜವಾಬ್ದಾರಿಗಳ ಮಿಶ್ರಣ ಎದುರಾಗುತ್ತದೆ. ಕೆಲಸದಲ್ಲಿ ಹೆಚ್ಚು ಶ್ರಮ ನೀಡಬೇಕಾಗುತ್ತದೆ, ಆದರೆ ಅದೇ ಸಮಯದಲ್ಲಿ ಹಿರಿಯರಿಂದ ಮೆಚ್ಚುಗೆ ಮತ್ತು ಪ್ರೋತ್ಸಾಹ ದೊರೆಯುತ್ತದೆ. ನಿಮ್ಮ ನಾಯಕತ್ವ ಗುಣ ಮತ್ತು ಕಾರ್ಯನಿಷ್ಠೆ ಈ ತಿಂಗಳಲ್ಲಿ ಹೆಚ್ಚಾಗಿ ತೋರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಅಸಮಾಧಾನ ಅಥವಾ ಸ್ಪರ್ಧಾತ್ಮಕತೆ ಉಂಟಾಗಬಹುದು, ಆದರೆ ನೀವು ಶಾಂತಿ ಮತ್ತು ಸಮತೋಲನದಿಂದ ವರ್ತಿಸಿದರೆ ಸಮಸ್ಯೆಗಳು ತಾತ್ಕಾಲಿಕವಾಗಿರುತ್ತವೆ. ಉದ್ಯೋಗ ಬದಲಾವಣೆ ಬಯಸುವವರಿಗೆ ತಿಂಗಳ 2ನೇ ಹಾಗೂ 3ನೇ ವಾರದಲ್ಲಿ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಇರುವವರಿಗೆ ಹೊಸ ಒಪ್ಪಂದಗಳು ಅಥವಾ ಸಂಪರ್ಕಗಳು ಲಾಭ ತರಬಹುದು, ಆದರೆ ತುರ್ತು ನಿರ್ಧಾರಗಳನ್ನು ತಪ್ಪಿಸುವುದು ಒಳಿತು. ಸ್ವಯಂ ಉದ್ಯೋಗಿಗಳಿಗೆ ಗ್ರಾಹಕರ ಸಂಖ್ಯೆಯಲ್ಲಿ ನಿಧಾನವಾದ ಏರಿಕೆ ಕಂಡುಬರುತ್ತದೆ. ಕೆಲಸ ಸಂಬಂಧಿತ ಪ್ರಯಾಣಗಳು ಲಾಭಕಾರಿ ಆಗುವ ಸಾಧ್ಯತೆ ಇದೆ. ಈ ತಿಂಗಳು ಮೇಷರಾಶಿಯವರು ಶ್ರಮ, ಸಹನೆ, ಸಾಧನೆ ಎಂಬ ಹಾದಿಯಲ್ಲಿ ಸಾಗುವರು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಏರಿಳಿತಗಳ ಮಿಶ್ರಣ ಕಂಡುಬರುತ್ತದೆ. ತಿಂಗಳ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ಮನೆಯ ಖರ್ಚು, ಕುಟುಂಬದ ಅಗತ್ಯಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚ ಹೆಚ್ಚಾಗಬಹುದು. ಆದ್ದರಿಂದ ಹಣ ಹೂಡಿಕೆ ಅಥವಾ ಖರೀದಿಯಲ್ಲಿ ಎಚ್ಚರಿಕೆ ವಹಿಸುವುದು ಮುಖ್ಯ. ತಿಂಗಳ ಮಧ್ಯಭಾಗದಿಂದ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸ್ಥಿರವಾಗುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯ ಅಥವಾ ಬೋನಸ್ ದೊರೆಯಬಹುದು. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳಿಂದ ಲಾಭಕರ ಫಲಿತಾಂಶ ಸಿಗಬಹುದು. ಆದರೆ ಜೂಜಾಟ, ಷೇರು ಮಾರುಕಟ್ಟೆಯ ಅಪಾಯಕಾರಿ ಹೂಡಿಕೆ ಅಥವಾ ತುರ್ತು ನಿರ್ಧಾರಗಳಿಂದ ದೂರವಿರುವುದು ಒಳಿತು. ಕುಟುಂಬದ ಅಗತ್ಯಗಳಿಗೆ ಖರ್ಚು ಮಾಡುವಾಗ ಮಿತವ್ಯಯ ಪಾಲಿಸಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಒತ್ತಡ ಕಡಿಮೆಯಾಗುತ್ತದೆ. ಈ ತಿಂಗಳು ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಖರ್ಚು ಲಾಭದ ಸಮತೋಲನ ಕಾಪಾಡುವ ಅಗತ್ಯವಿರುವ ಕಾಲ. ಶಾಂತಿ, ಯೋಜನೆ ಮತ್ತು ನಿಯಂತ್ರಿತ ವೆಚ್ಚಗಳಿಂದ ಆರ್ಥಿಕ ಸ್ಥಿರತೆ ಸಾಧಿಸಲು ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಪ್ರೀತಿ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ನೋಡುವುದಾದರೆ ಮೇಷರಾಶಿಯವರ ಪ್ರೀತಿ ಜೀವನದಲ್ಲಿ ಭಾವನಾತ್ಮಕ ಏರಿಳಿತಗಳು ಕಂಡುಬರುವ ಸಾಧ್ಯತೆ ಇದೆ. ಸಂಬಂಧದಲ್ಲಿರುವವರು ಸಂಗಾತಿಯೊಂದಿಗೆ ಅಲ್ಪ ಅಸಮಾಧಾನ ಅಥವಾ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ ಅನುಭವಿಸಬಹುದು, ಆದರೆ ಶಾಂತವಾಗಿ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಿದರೆ ಬಾಂಧವ್ಯ ಗಟ್ಟಿಯಾಗುತ್ತದೆ. ಪ್ರೀತಿಯ ವ್ಯಕ್ತಿಗೆ ಹೆಚ್ಚಿನ ಸಮಯ ನೀಡುವುದು ಮತ್ತು ಅವರ ಭಾವನೆಗಳನ್ನು ಗೌರವಿಸುವುದು ಅಗತ್ಯ.
ವೈವಾಹಿಕ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದಾದರೂ ಸಂಗಾತಿಯ ಬೆಂಬಲ ಮತ್ತು ಸಹಕಾರದಿಂದ ಅದನ್ನು ಸುಲಭವಾಗಿ ಪರಿಹರಿಸಬಹುದು. ಮನೆಯ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಒತ್ತಡ ಹೆಚ್ಚಾದರೂ ಸಂಗಾತಿಯೊಂದಿಗೆ ಒಗ್ಗಟ್ಟು ಮತ್ತು ಪ್ರೀತಿ ಉಳಿಸಿಕೊಂಡರೆ ಕುಟುಂಬದಲ್ಲಿ ಸಂತೋಷ ತಿರುಗಿ ಬರುತ್ತದೆ. ಹೊಸ ಪ್ರೇಮ ಹುಡುಕುತ್ತಿರುವವರಿಗೆ ಈ ತಿಂಗಳ 2ನೇ ಮತ್ತು 3ನೇ ವಾರ ಉತ್ತಮ ಅವಕಾಶ ತರುತ್ತದೆ. ಸ್ನೇಹದಿಂದ ಪ್ರೀತಿ ಬೆಳೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರಿಂದ ಆಶೀರ್ವಾದ ಮತ್ತು ಕಿರಿಯರಿಂದ ಸೌಹಾರ್ದತೆ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ 2025ರಲ್ಲಿ ಮೇಷರಾಶಿಯವರ ಕುಟುಂಬ ಜೀವನದಲ್ಲಿ ಸಾಧಾರಣ ಏರಿಳಿತಗಳು ಎದುರಾಗಬಹುದು. ಮನೆಯೊಳಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾದರೂ ಅವು ತಾತ್ಕಾಲಿಕವಾಗಿದ್ದು ಶಾಂತ ಮನೋಭಾವದಿಂದ ಬಗೆಹರಿಸಬಹುದು. ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ. ನಿಯಮಿತ ಆರೈಕೆ ಅಗತ್ಯ. ಸಹೋದರ ಸಹೋದರಿಯರೊಂದಿಗೆ ಅಭಿಪ್ರಾಯ ವ್ಯತ್ಯಾಸ ಎದುರಾಗಬಹುದಾದರೂ ಸಮಾಲೋಚನೆಯ ಮೂಲಕ ಕುಟುಂಬದಲ್ಲಿ ಪುನಃ ಒಗ್ಗಟ್ಟು ಮೂಡುತ್ತದೆ. ಮನೆಯಲ್ಲಿ ಉತ್ಸವ, ಹಬ್ಬ ಅಥವಾ ಸಮಾರಂಭದಂತಹ ಸಂದರ್ಭಗಳು ಕುಟುಂಬ ಸದಸ್ಯರನ್ನು ಒಗ್ಗೂಡಿಸುತ್ತವೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಸಾಧನೆಗಳು ಕುಟುಂಬಕ್ಕೆ ಸಂತೋಷ ತರಬಹುದಾದ ಸಮಯವೂ ಇದೆ. ಕೆಲವರಿಗೆ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ, ವಿವಾಹ ಅಥವಾ ಸಂತಾನ ಸಂತತಿ ಕುರಿತ ಶುಭ ಸುದ್ದಿ ದೊರೆಯುವ ಸಾಧ್ಯತೆ ಇದೆ. ಈ ತಿಂಗಳು ಕುಟುಂಬ ಜೀವನದಲ್ಲಿ ಸಹನೆ, ಒಗ್ಗಟ್ಟು ಮತ್ತು ಪರಸ್ಪರ ಬೆಂಬಲ ಅಗತ್ಯ. ಎಲ್ಲರ ಸಲಹೆಯೊಂದಿಗೆ ನಿರ್ಧಾರ ತೆಗೆದುಕೊಂಡರೆ ಮನೆಯಲ್ಲಿನ ಶಾಂತಿ ಮತ್ತು ಸಂತೋಷ ಕಾಪಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ಈ ತಿಂಗಳು ಮೇಷರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದ ಸಮಯ. ಕೆಲಸದ ಒತ್ತಡ ಹಾಗೂ ದಿನನಿತ್ಯದ ಚಟುವಟಿಕೆಗಳಿಂದ ದೇಹದಲ್ಲಿ ದಣಿವು, ಮಾನಸಿಕ ಒತ್ತಡ ಮತ್ತು ನಿದ್ರೆ ಕೊರತೆ ಕಾಣಿಸಬಹುದು. ವಿಶೇಷವಾಗಿ ಹೊಟ್ಟೆ, ಜೀರ್ಣಕ್ರಿಯೆ ಹಾಗೂ ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆ ಕೊಡಬಹುದಾದ ಸೂಚನೆ ಇದೆ. ತಿಂಗಳ ಮೊದಲ ಭಾಗದಲ್ಲಿ ಶೀತ, ಜ್ವರ ಅಥವಾ ಹಗುರವಾದ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆದರೆ ನಿಯಮಿತ ಆರೈಕೆ ಮಾಡಿದರೆ ಬೇಗ ಸುಧಾರಣೆ ಸಾಧ್ಯ. ಆಹಾರದಲ್ಲಿ ಮಿತವ್ಯಯ, ತಾಜಾ ಆಹಾರ ಸೇವನೆ ಮತ್ತು ಜಂಕ್ ಫುಡ್ನು ತಪ್ಪಿಸುವುದು ಬಹಳ ಮುಖ್ಯ. ವ್ಯಾಯಾಮ, ಯೋಗ, ಧ್ಯಾನ ಇತ್ಯಾದಿಗಳನ್ನು ಪಾಲಿಸಿದರೆ ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಬಹುದು. ವಾಹನ ಚಾಲನೆ ಮಾಡುವಾಗ ಹಾಗೂ ಪ್ರಯಾಣದ ಸಮಯದಲ್ಲಿ ಜಾಗ್ರತೆ ಅವಶ್ಯ. ಕುಟುಂಬದ ಹಿರಿಯರಿಗೆ ವೈದ್ಯಕೀಯ ಗಮನ ನೀಡುವುದು ಅಗತ್ಯ. ವೀಕ್ಷಕರೇ, ವಿದ್ಯಾರ್ಥಿಗಳು ಮತ್ತು ಅವರ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ಗಮನವನ್ನು ಕೇಂದ್ರೀಕರಿಸಲು ಸ್ವಲ್ಪ ಕಷ್ಟವಾಗಬಹುದು, ಆದರೆ ಶ್ರಮ ಮತ್ತು ನಿಯಮಿತ ಅಭ್ಯಾಸ ಮಾಡಿದರೆ ಉತ್ತಮ ಸಾಧನೆ ಸಾಧ್ಯ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ಹೆಚ್ಚು ಪರಿಶ್ರಮ ಹಾಕಬೇಕಾಗುತ್ತದೆ. ತಿಂಗಳ ಮಧ್ಯಭಾಗದಿಂದ ಮನಸ್ಸು ಓದುವತ್ತ ಹೆಚ್ಚು ಒಲವು ತೋರಿಸುವುದರಿಂದ ಫಲಿತಾಂಶಗಳು ಉತ್ತಮವಾಗುತ್ತವೆ. ಅಧ್ಯಯನದಲ್ಲಿ ಹೊಸ ವಿಷಯ ಕಲಿಯುವ ಆಸಕ್ತಿ ಮೂಡುತ್ತದೆ. ಕಲಾತ್ಮಕ, ಕ್ರೀಡೆ ಅಥವಾ ತಾಂತ್ರಿಕ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಪ್ರೋತ್ಸಾಹ ದೊರೆತು ಹೊಸ ಅವಕಾಶಗಳು ಲಭ್ಯವಾಗುತ್ತವೆ. ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು ಮುಂದುವರಿಸಲು ಮತ್ತು ಸಿದ್ಧತೆ ಆರಂಭಿಸಲು ಇದು ಉತ್ತಮ ಸಮಯ. ಸಮಯ ನಿಯಂತ್ರಣ ಮತ್ತು ನಿಯಮಿತ ಅಭ್ಯಾಸ ಪಾಲಿಸಿದರೆ ಸಾಧನೆ ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಪ್ರಯಾಣದ ಬಗ್ಗೆ ನೋಡೋದಾದರೆ ಮೇಷರಾಶಿಯವರಿಗೆ ಪ್ರಯಾಣದ ಯೋಗಗಳು ಮಿತವಾಗಿದ್ದರೂ ಲಾಭಕಾರಿ ಆಗಿರುತ್ತವೆ. ಕೆಲಸ ಅಥವಾ ವ್ಯವಹಾರ ಸಂಬಂಧಿತ ಪ್ರಯಾಣ ಮಾಡುವ ಅವಕಾಶಗಳು ಬರಬಹುದು. ಇಂತಹ ಪ್ರಯಾಣಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಂಪರ್ಕಗಳನ್ನು ನೀಡುತ್ತವೆ ಮತ್ತು ಭವಿಷ್ಯದಲ್ಲಿ ಲಾಭದಾಯಕವಾಗುತ್ತವೆ. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಹೊಸ ಅವಕಾಶಗಳು ಬರಬಹುದು. ವಿದೇಶ ಪ್ರಯಾಣ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಒಪ್ಪಂದದ ಯೋಗವಿದೆ. ವಿದ್ಯಾರ್ಥಿಗಳಿಗೆ ವಿದೇಶ ಶಿಕ್ಷಣದ ಸಿದ್ಧತೆ ಆರಂಭಿಸಲು ಇದು ಸೂಕ್ತ ಸಮಯ. ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಅಥವಾ ಆಧ್ಯಾತ್ಮಿಕ ಯಾತ್ರೆಗೆ ಹೋಗುವ ಅವಕಾಶವೂ ಕಂಡುಬರುತ್ತದೆ. ಇಂತಹ ಪ್ರಯಾಣಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ದೀರ್ಘ ಪ್ರಯಾಣಗಳಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ. ವೀಕ್ಷಕರೇ, ಮೇಷರಾಶಿಯವರಿಗೆ ಈ ತಿಂಗಳು ಆಧ್ಯಾತ್ಮಿಕತೆ ಕಡೆಗೆ ಒಲವು ಹೆಚ್ಚುವ ಕಾಲ. ಕೆಲಸ, ಹಣಕಾಸು ಮತ್ತು ಸಂಬಂಧಗಳಲ್ಲಿ ಎದುರಾಗುವ ಒತ್ತಡಗಳನ್ನು ನಿವಾರಿಸಲು ಧ್ಯಾನ, ಪ್ರಾರ್ಥನೆ ಮತ್ತು ಭಕ್ತಿ ಚಟುವಟಿಕೆಗಳು ಬಹಳ ಸಹಾಯಕವಾಗುತ್ತವೆ. ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಶಾಂತವಾಗಲು ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಧ್ಯಾನ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ವಿಶೇಷವಾಗಿ ಹನುಮಂತ ದೇವರ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಧೈರ್ಯ, ಶಕ್ತಿ ಮತ್ತು ಅಡೆತಡೆ ನಿವಾರಣೆ ದೊರೆಯುತ್ತದೆ. ಮೇಷರಾಶಿಯವರು ಈ ತಿಂಗಳಲ್ಲಿ ಓಂ ಹನುಮತೆ ನಮಃ ಅಥವಾ ಹನುಮಾನ್ ಚಾಲಿಸಾವನ್ನು ಪಠಿಸುವುದು ಅತ್ಯಂತ ಶುಭಕರ. ಮಂಗಳವಾರ ಮತ್ತು ಶನಿವಾರ ಹನುಮಂತನಿಗೆ ನವಿಲುಕೋಲು, ಬೆಲ್ಲ, ಅಕ್ಕಿ ಅಥವಾ ಬೇಳೆ ಸಕ್ಕರೆ ಅರ್ಪಣೆ ಮಾಡಿದರೆ ಅಡೆತಡೆಗಳು ದೂರವಾಗುತ್ತವೆ.
ಇದೇ ಸಮಯದಲ್ಲಿ ಗುರು ಹಾಗೂ ಶನಿಯ ಪ್ರಭಾವವೂ ಇರುವುದರಿಂದ ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ಶನಿ ಪ್ರಭಾವ ಕಡಿಮೆಯಾಗಲು ಶನಿವಾರದಂದು ಎಳ್ಳೆಣ್ಣೆ ದೀಪ ಹಚ್ಚುವುದು ಹಾಗೂ ಬಡವರಿಗೆ ಅನ್ನ ದ್ರವ್ಯ ದಾನ ಮಾಡುವುದು ಉತ್ತಮ. ಸೆಪ್ಟೆಂಬರ್ 2025ರಲ್ಲಿ ಮೇಷರಾಶಿಯವರು ಹನುಮಂತ ದೇವರ ಆರಾಧನೆ ಮತ್ತು ವಿಷ್ಣು ಸ್ಮರಣೆ ಮಾಡಿದರೆ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಶಕ್ತಿ, ಧೈರ್ಯ ಹಾಗೂ ಸಮತೋಲನ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಅದೃಷ್ಟದ ಅಂಶಗಳ ಬಗ್ಗೆ ನೋಡೋದಾದರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಅದೃಷ್ಟವನ್ನು ಹೆಚ್ಚಿಸುವ ಕೆಲವು ವಿಶೇಷ ಅಂಶಗಳು ಇವೆ. ಇವುಗಳನ್ನು ಗಮನದಲ್ಲಿಟ್ಟುಕೊಂಡರೆ ಕೆಲಸ, ಸಂಬಂಧ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಅದೃಷ್ಟ ಸಂಖ್ಯೆಗಳು 3, 7, 9. ಸಂಖ್ಯೆ 3 ನಿಮ್ಮ ಸೃಜನಶೀಲತೆ ಮತ್ತು ಹೊಸ ಪ್ರಾರಂಭಗಳಿಗೆ ಸಹಾಯಕ. ಹೊಸ ಕೆಲಸ, ಒಪ್ಪಂದ ಅಥವಾ ನಿರ್ಧಾರ ಕೈಗೊಳ್ಳುವಾಗ ಈ ಸಂಖ್ಯೆಯ ಪ್ರಭಾವ ಉತ್ತಮ. ಸಂಖ್ಯೆ 7 ಆಧ್ಯಾತ್ಮಿಕತೆ, ಆತ್ಮವಿಶ್ವಾಸ ಮತ್ತು ಒಳಗಿನ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ಶಾಂತ ಮನೋಭಾವ ತರುತ್ತದೆ. ಸಂಖ್ಯೆ 9 ಪೂರ್ಣತೆ ಮತ್ತು ಯಶಸ್ಸಿನ ಸಂಕೇತ. ಹಳೆಯ ಕೆಲಸಗಳನ್ನು ಮುಗಿಸಿ ಹೊಸದನ್ನು ಪ್ರಾರಂಭಿಸಲು ಇದು ಉತ್ತಮ ಸಂಖ್ಯೆಯಾಗಿದೆ. ಅದೃಷ್ಟದ ದಿನಗಳು 3, 9, 14, 21, 27ನೇ ತಾರೀಕುಗಳು. ಈ ದಿನಗಳಲ್ಲಿ ಕೆಲಸ ಪ್ರಾರಂಭಿಸಿದರೆ ಅಥವಾ ಮಹತ್ವದ ನಿರ್ಧಾರ ಕೈಗೊಂಡರೆ ಲಾಭಕಾರಿಯಾಗುತ್ತದೆ. ಉದ್ಯೋಗ ಬದಲಾವಣೆ, ಹೂಡಿಕೆ, ಹೊಸ ಸಂಬಂಧ ಪ್ರಾರಂಭ ಅಥವಾ ಪ್ರಯಾಣಕ್ಕೆ ಇವು ಸೂಕ್ತ ದಿನಗಳು. ವಿಶೇಷವಾಗಿ 9 ಮತ್ತು 21ನೇ ತಾರೀಕುಗಳು ಮೇಷರಾಶಿಯವರಿಗೆ ಹೆಚ್ಚು ಫಲಪ್ರದವಾಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣಗಳು ಕೆಂಪು ಶಕ್ತಿ, ಧೈರ್ಯ ಮತ್ತು ನಾಯಕತ್ವವನ್ನು ಹೆಚ್ಚಿಸುತ್ತದೆ. ಪ್ರಮುಖ ಸಭೆಗಳಲ್ಲಿ ಅಥವಾ ಸಂದರ್ಶನಗಳಲ್ಲಿ ಕೆಂಪು ಬಣ್ಣ ಧರಿಸುವುದು ಉತ್ತಮ. ಕಿತ್ತಳೆ ಸಂತೋಷ, ಸಕಾರಾತ್ಮಕತೆ ಮತ್ತು ಹೊಸ ಅವಕಾಶಗಳನ್ನು ಆಕರ್ಷಿಸುತ್ತದೆ. ಸ್ನೇಹ, ಪ್ರೀತಿ ಹಾಗೂ ಸಾಮಾಜಿಕ ಸಂಬಂಧಗಳಲ್ಲಿ ಈ ಬಣ್ಣ ಉತ್ತಮ. ಬಿಳಿ ಶಾಂತಿ, ಸಮತೋಲನ ಮತ್ತು ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ಅಥವಾ ಒತ್ತಡದ ಸಂದರ್ಭಗಳಲ್ಲಿ ಬಿಳಿ ಬಣ್ಣ ಹೆಚ್ಚು ಪ್ರಯೋಜನಕಾರಿ. ಶುಭ ಸಮಯಗಳು ಬೆಳಗ್ಗೆ 7:30 ರಿಂದ ಬೆಳಗ್ಗೆ 9 ಗಂಟೆ ಹೊಸ ಕೆಲಸ ಪ್ರಾರಂಭಿಸಲು, ದಸ್ತಾವೇಜುಗಳಲ್ಲಿ ಸಹಿ ಮಾಡಲು ಅಥವಾ ಆರ್ಥಿಕ ನಿರ್ಧಾರ ಕೈಗೊಳ್ಳಲು ಸೂಕ್ತ. ಸಂಜೆ 5:30 ರಿಂದ ಬೆಳಗ್ಗೆ 7 ಗಂಟೆ ಪ್ರೀತಿ, ಕುಟುಂಬ, ಸ್ನೇಹಿತರೊಂದಿಗೆ ಮಾತುಕತೆ ಅಥವಾ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಉತ್ತಮ. ಈ ತಿಂಗಳಲ್ಲಿ ಮೇಷರಾಶಿಯವರು ಈ ಸಂಖ್ಯೆ ದಿನ ಬಣ್ಣ ಸಮಯಗಳನ್ನು ಪಾಲಿಸಿದರೆ ತಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ, ಪ್ರಗತಿ ಮತ್ತು ಸಂತೋಷ ಹೆಚ್ಚಿಸಿಕೊಳ್ಳಬಹುದು. ವೀಕ್ಷಕರೇ, ಮೇಷರಾಶಿಯವರಿಗೆ ಶ್ರಮ ಮತ್ತು ಸಹನೆಯಿಂದ ಪ್ರಗತಿ ದೊರೆಯುವ ಸಮಯ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನಲ್ಲಿ ಖರ್ಚು ಹೆಚ್ಚಾದರೂ ಮಧ್ಯದಲ್ಲಿ ಲಾಭ ಸಿಗುತ್ತದೆ. ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಸಣ್ಣ ಅಸಮಾಧಾನಗಳಿದ್ದರೂ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಸಂತೋಷ ಉಳಿಯುತ್ತದೆ. ಆರೋಗ್ಯದಲ್ಲಿ ಒತ್ತಡ ಇದ್ದರೂ ನಿಯಮಿತ ಜೀವನ ಶೈಲಿಯಿಂದ ನಿಯಂತ್ರಿಸಬಹುದು. ಪ್ರಯಾಣಗಳು ಮತ್ತು ಹೊಸ ಅವಕಾಶಗಳು ಲಾಭಕಾರಿ ಆಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ.